ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ದಿವ್ಯಾ ಹುಳ್ಗೋಳ್ ಲೈಫ್ ಕೋಚ್. ನನ್ನ 100 ದಿನಗಳ 100 ಕಥೆಯ ಸರಣಿಗೆ ಸ್ವಾಗತ. ಮನುಷ್ಯನ್ಗೆ ಕರ್ಮದ ಫಲಗಳ ಬಗ್ಗೆ ಗೊತ್ತಿದ್ರೂ ಕೂಡ ಆಯಾ ಸಂದರ್ಭಕ್ಕೋ ಅಥವಾ ತನ್ನ ಸ್ವಾರ್ಥಕ್ಕೋ ಬಿದ್ದು ಮರ್ತೋಗ್ಬಿಡ್ತಾನೆ. ಆದರೆ ದೇವರು ಮರಿದೆ ಆ ಕರ್ಮಕ್ಕೆ ಅನುಗುಣವಾಗಿ ಫಲಗಳನ್ನ ಕೊಡೋದನ್ನ ಮಾತ್ರ ಮರೆಯೋದಿಲ್ಲ. ಬನ್ನಿ ಒಂದು ಪುಟ್ಟ ಕತೆ ಹೇಳ್ತೀನಿ. ಒಬ್ಬ ಬಡ ಮೀನುಗಾರನಿರ್ತಾನೆ. ತನ್ನ ಕುಟುಂಬ ಸಂಸಾರ ನಡೀತಿದ್ದೆ ಈ ಮೀನು ಹಿಡಿಯೋ ಕೆಲಸದಿಂದ. ಹೀಗೆ ನಡಿಬೇಕಾದ್ರೆ ಒಂದು ದಿನ ಅವನು ಬೀಸಿದಂತ ಬಲೆಗೆ ಬಹಳನೇ ವಿಶೇಷವಾದಂತ ಬೆಲೆ ಬಾಳುವಂತ ಮೀನು ಸಿಕ್ಕಿ ಹಾಕೊಂಡಿರುತ್ತೆ. ಇದನ್ನ ಕಂಡಂತ ಅವನಿಗೆ ಬಹಳನೇ ಖುಷಿ ಆಗತ್ತೆ. ಇದರಿಂದನಾದ್ರೂ ತನ್ನ ಕುಟುಂಬದ ಸಮಸ್ಯೆ ಬಗೆಹರಿಯುತ್ತೆ, ಇನ್ಮೇಲಾದ್ರೂ ಒಳ್ಳೆ ದಿನಗಳು ಬರುತ್ತೆ ಅಂತ ಹೇಳಿ ಖುಷಿ ಪಡ್ತಾನೆ. ಅಷ್ಟರಲ್ಲೇ ಪಕ್ಕದಲ್ಲೇ ಇದ್ದಂತ ಮತ್ತೊಬ್ಬ ಮೀನುಗಾರ ಇದನ್ನ ಗಮನಿಸೇ ಬಿಡ್ತಾನೆ. ಇವನ ಬಳಿ ಬಂದು ಕೇಳ್ತಾನೆ, ಈ ಮೀನನ್ನ ನನಗೆ ಕೊಟ್ಬಿಡು, ಇದರ ಬೆಲೆ ನಿನಗೆ ಗೊತ್ತಿಲ್ಲ, ಈ ಮೀನು ನನಗೆ ಬೇಕು ಅಂತ ಹೇಳಿ ಕೇಳ್ತಾನೆ. ಸಹಜವಾಗಿಯೇ ಆ ಬಡ ಮೀನುಗಾರ ನಿರಾಕರಿಸ್ತಾನೆ. ಆದ್ರೆ ಈ ಮೀನುಗಾರ ಬಲಿಷ್ಠನಾಗಿರ್ತಾನೆ. ದೈಹಿಕವಾಗಿ ಸ್ವಲ್ಪ ಸದೃಢನಾಗಿರೋ ಕಾರಣ ಅವನ ಮೇಲೆ ದೌರ್ಜನ್ಯ ಮಾಡಿ ಅವನಿಂದ ಅವನ ಮೀನನ್ನು ಕಿತ್ಕೊಂಡೇ ಬಿಡ್ತಾನೆ. ದುರ್ದೈವ ಅಂದ್ರೆ ಇದೆ ನೋಡಿ, ಅವನು ಕಿತ್ಕೊಳ್ಳೋವಾಗ ಆ ಮೀನು ಇವನ ಬೆರಳನ್ನ ಕಡ್ದ್ಬಿಟ್ಟಿರುತ್ತೆ. ಇವನು ತಕ್ಷಣ ಅಲ್ಲಿಂದ ಹೋಗಿ ಮೀನು ಮಾರಾಟ ಮಾಡಿ ತನ್ನ ಮನೆ ಸೇರ್ತಾನೆ. ಆದ್ರೆ ಇನ್ನೂ ಕೂಡ ರಕ್ತಸ್ರಾವ ಆಗ್ತಾನೆ ಇರುತ್ತೆ ಅವನ ಬೆರಳಿಂದ. ತಕ್ಷಣ ವೈದ್ಯರ ಬಳಿ ಹೋಗ್ತಾನೆ, ತೋರಿಸ್ಕೋತಾನೆ. ಸಹಜವಾಗಿ ಅದಕ್ಕೊಂದು ಟ್ರೀಟ್ಮೆಂಟ್ ಕೊಟ್ಟು 3 ದಿನ ಬಿಟ್ಟು ಬಾ ಅಂತ ಹೇಳಿ ಕಳಿಸ್ತಾರೆ. 3 ದಿನ ಬಿಟ್ಟು ಮತ್ತೆ ಬರ್ತಾನೆ ಆ ಮೀನುಗಾರ. ಈಗ ಬ್ಯಾಂಡೇಜ್ ತೆಗೆದು ನೋಡಿದ್ರೆ ಇನ್ನೂ ಕೂಡ ಗಾಯ ವಾಸಿನೂ ಆಗಿಲ್ಲ. ಜೊತೆಗೆ ಆ ಗಾಯದ ಇನ್ಫೆಕ್ಷನ್ ಜಾಸ್ತಿ ಆಗಿ ಬೆರಳನ್ನ ತೆಗಿಬೇಕು ಅಂತ ಹೇಳಿ ವೈದ್ಯರು ಹೇಳ್ತಾರೆ. ವಿಧಿ ಇಲ್ಲ, ತೆಗೆಸ್ಲೇಬೇಕಾಗತ್ತೆ. ಮತ್ತೆ ಅವನ ಕೈಗೆ ಬ್ಯಾಂಡೇಜ್ ಹಾಕಿ 1 ವಾರ ಬಿಟ್ಟು ಬಾ ಅಂತ ಹೇಳಿ ಕಳಿಸ್ತಾರೆ. ಮತ್ತೆ 1 ವಾರ ಬಿಟ್ಟು ಬರ್ತಾನೆ. ಈಗ ಗಾಯ ವಾಸಿ ಆಗಿರ್ಬೋದಾ ಅಂದ್ರೆ ಇಲ್ಲ, ಆ ಬೆರಳಲ್ಲಿದ್ದಂತ ಇನ್ಫೆಕ್ಷನ್ ಅವನ ಕೈಯಿನ ಮುಂಭಾಗಕ್ಕೆ ಹರಡ್ಬಿಟ್ಟಿರುತ್ತೆ. ಮತ್ತೆ ವೈದ್ಯರು ಹೇಳ್ತಾರೆ, ಈ ಸರಿ ನಿಮ್ಮ ಕೈ ಮುಂಭಾಗವನ್ನು ಕೂಡ ತೆಗಿಬೇಕು ಆಗೋ ಸಾಧ್ಯತೆ ಇದೆ, ಯಾಕೆಂದ್ರೆ ಇನ್ಫೆಕ್ಷನ್ ಹರಡ್ತಿದೆ ಅಂತ ಹೇಳಿ. ಅದನ್ನು ಕೂಡ ಮಾಡಲಾಗುತ್ತೆ. ಮನೆಗೆ ಬಂದಾಗ ಸಹಜವಾಗಿಯೇ ಕುಟುಂಬಸ್ಥರು ಬಹಳ ಪಶ್ಚಾತ್ತಾಪ ಪಡ್ತಿರ್ತಾರೆ. ಯಾಕೆ ನಮ್ಗೆ ಈ ತರ ಆಗ್ತಿದೆ ಅಂತ ನೊಂದ್ಕೊಂತಿರ್ತಾರೆ. ಯಾರ ಶಾಪನೋ ಅಥವಾ ನಾವ್ ಏನ್ ತಪ್ಪು ಮಾಡಿದ್ವೋ ಹೀಗಾಗ್ತಿದ್ಯಲ್ಲ ಅಂದಾಗ ಈ ಮೀನುಗಾರನಿಗೆ ತಾನು ಮಾಡಿದ ತಪ್ಪಿನ ನೆನಪಾಗುತ್ತೆ. ಆ ಬಡ ಮೀನುಗಾರನ್ನ ಕೇಳ್ತಾನೆ, ಯಾಕೆ, ಎಷ್ಟು ದೊಡ್ಡ ಶಾಪ ಹಾಕಿದ್ಯಾ? ಒಂದು ಸಣ್ಣ ಗಾಯದಿಂದ ನನ್ನ ಬೆರಳು, ನನ್ನ ಮುಂಗೈಯನ್ನೇ ತೆಗೆಯುವ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾನೆ. ಆಗ ಮೀನುಗಾರ ಹೇಳ್ತಾನೆ, ನಾನು ಯಾವುದೇ ರೀತಿ ಶಾಪ ಹಾಕ್ಲಿಲ್ಲ. ನೀ ಹೇಗೆ ನಿನ್ನ ಶಕ್ತಿ ಪ್ರದರ್ಶನ ಮಾಡಿ ನನ್ನಿಂದ ಕಿತ್ಕೊಂಡು ಹೋದ್ಯೋ, ನಾನು ದೇವರಿಗೆ ಹಾಗೆ ಹೇಳ್ದೆ, ನೀನು ನಿನ್ನ ಶಕ್ತಿ ಪ್ರದರ್ಶನ ಮಾಡು ಅಂತ ಅಷ್ಟೇ ಅಂತ ಹೇಳ್ತಾನೆ. ಸ್ನೇಹಿತರೆ, ನಮ್ಮ ಜೀವನದಲ್ಲೂ ಇದೇ ನಡೀತಾ ಇರೋದು. ನಾವು ಮರ್ತೇ ಬಿಡ್ತೀವಿ. ಎಲ್ಲ ಕ್ರಿಯೆಗೂ ಒಂದು ಪ್ರತಿಕ್ರಿಯೆ ಅನ್ನೋದು ದೇವರಿಂದ ಇದ್ದೇ ಇರುತ್ತೆ. ನಾವು ಎಷ್ಟೋ ಸರಿ ಇದನ್ನೆಲ್ಲ ಮರೆತು ಹಣ, ಆಸ್ತಿ, ಅಂತಸ್ತು, ಸ್ಥಾನ, ಮಾನ ಅಂತ ಹೇಳಿ ಅದರಿಂದ ಬೀಳ್ತೀವಿ. ಆದ್ರೆ ಅವೆಲ್ಲವೂ ತಾತ್ಕಾಲಿಕ. ಶಾಶ್ವತವಾಗಿ ಸಿಗೋದು ನಾವು ಮಾಡಿದಂತ ಕರ್ಮ ಫಲಗಳು. ಒಳ್ಳೇದಾದ್ರೆ ಒಳ್ಳೇದು, ಕೆಟ್ಟದಾದ್ರೆ ಕೆಟ್ಟದು. ಸ್ವಲ್ಪ ಸಮಯ ಆದ್ರೂ ಕೂಡ ಹಿಂತಿರುಗಿ ಬರೋದಂತೂ ಖಚಿತ. ಬಿತ್ತಿದ್ದೇ ಬೆಳೆಯೋದು ಅಂತ ಹೇಳ್ತಾರಲ್ಲ, ಹಾಗೆ ಆಗಲ್ಕಾಯಿ ಬೀಜನ ಬಿತ್ತಿ ಮಾವಿನಕಾಯಿ ಸಿಗ್ಬೇಕಂದ್ರೆ ಸಿಗಲ್ಲ. ಹಾಗೇನೆ ದುರ್ಬಲರಿಗೆ, ನಮ್ಮನ್ನ ನಂಬಿದವರಿಗೆ, ನಮ್ಮವರಿಗೇನೆ ಮೋಸ ಮಾಡಿ ನಮ್ಗೆ ಒಳ್ಳೇದಾಗತ್ತೆ, ನಾವು ರಾತ್ರೋರಾತ್ರಿ ಶ್ರೀಮಂತರಾಗ್ತೀವಿ, ಒಳ್ಳೆಯವರಾಗ್ತೀವಿ, ಅಥವಾ ನಮ್ಗೆ ಒಳ್ಳೇದೇ ಆಗತ್ತೆ ಅಂದ್ರೆ ಖಂಡಿತವಾಗಿಯೂ ಇಲ್ಲ. ಹೇಳ್ತಾರಲ್ಲ, ಕರ್ಮ ಕಾಣಲ್ಲ, ಆದ್ರೆ ಕಾಡ್ದೆ ಅಂತೂ ಬಿಡೋದಿಲ್ಲ. ಕತೆ ಇಷ್ಟ ಆಗಿದೆ ಅನ್ಕೊಂತೀನಿ. ಮತ್ತೆ ಮುಂದಿನ ಕಥೆಯೊಂದಿಗೆ ಭೇಟಿ ಆಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ದಿವ್ಯಾ ಹುಳ್ಗೋಳ್ ಲೈಫ್ ಕೋಚ್.